ಸ್ವಾಮೀಜಿ ಮನೆಯಲ್ಲೊಬ್ಬ ಸೈತಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ವರ್ಷಿತಾ ಅವರ ಪತಿ ದಿಲೀಪ್ ಫೋನ್ನಲ್ಲಿದ್ದರು. ಅವರು ಏನು ಹೇಳಬೇಕಾಗಿತ್ತು ಆ ವಿಷಯಗಳನ್ನು ಹೇಳಿದ್ರು. ಬಹುಶಃ ಎಲ್ಲೋ ಒಂದು ಕಡೆ ನನಗೂ ಕೂಡ ಸಂಶಯಗಳು ಬರೋಕ್ಕೆ ಶುರುವಾಯಿತು, ಈ ಮನುಷ್ಯ ರಾಜಕಾರಣಿಯ ಅಂತ. ಯಾಕಂದರೆ ಟಾಪಿಕ್ಗಳನ್ನು ಚೇಂಜ್ ಮಾಡೋದು ಮತ್ತು ಯಾವುದನ್ನು ಅವರು ಇಂಪಾರ್ಟೆಂಟ್ ಅಂದ್ಕೊಂಡಿದ್ದಾರೋ ಅದನ್ನು ಎಲ್ಲರೂ ಇಂಪಾರ್ಟೆಂಟ್ ಅಂದ್ಕೊಳ್ಳಬೇಕು ಅನ್ನುವಂಥ ನಿರೀಕ್ಷೆಗಳೇನಿದೆ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸೋ ಹಾಗಿತ್ತು. ಇಷ್ಟೆಲ್ಲ ಗಲಾಟೆಗಳನ್ನು ಆದ ನಂತರ ಸಹಜವಾಗಿ ನೀವು ಕೂಡ ನಿರೀಕ್ಷೆ ಮಾಡಿರ್ತೀರಿ ಏನು ಅಂತಂದರೆ ಈ ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರುತ್ತೆ ಅನ್ನುವಂಥದ್ದು ಬಹಳ ಸಹಜವಾದದ್ದು. ಯಾಕಂದರೆ ವರ್ಷಿತಾ ಮಾಡಿರುವಂಥ ಆರೋಪಗಳು ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು, ದುಡ್ಡು ಕೇಳಿದ್ದಾರೆ ಅನ್ನುವಂಥದ್ದು. ಯಾವಾಗ ದುಡ್ಡು ಕೇಳಿ ಹಲ್ಲೆ ಮಾಡ್ತಾರೋ ಆವಾಗ ಸಹಜವಾಗಿ ವರದಕ್ಷಿಣೆ ಕಿರುಕೊಡೋದು ಪ್ರಕರಣ ದಾಖಲಾಗುತ್ತೆ. ಸೊ ಅಡ್ವೊಕೇಟ್ ನೆಹರು ಅವರನ್ನು ನಾನು ಕೇಳ್ತಾ ಇದ್ದೀನಿ, ಕೇಸ್ ಸ್ಟೇಟಸ್ ಏನಿದೆ ಸರ್? ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆಯಾ, ಏನಾಗಿದೆ, ಸ್ಟೇಟಸ್ ಏನು? ನಾವು 498 ಆ್ಯಂಡ್ ಡೌರಿ ಪ್ರಾಹಿಬಿಷನ್ ಆ್ಯಕ್ಟ್ನಲ್ಲಿ ಕಂಪ್ಲೇಂಟ್ ವಿಜಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಾದ ಮೇಲಿಂದ ಸ್ವಾಮೀಜಿಯವರ ಮ್ಯಾನೇಜರು ಅವ್ರನ್ನೆಲ್ಲ ಕರೆಸಿಬಿಟ್ಟು ಮಾತಾಡೋಣ, ಕಾಂಪ್ರಮೈಸ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅವರು ಹೇಳಿಬಿಟ್ಟು 5 ದಿವಸ 6 ದಿವಸ ಅದರಲ್ಲಿ ಆ್ಯಂಟಿಸಿಪೇಟರಿ ಬೇಲು ಅವರೆಲ್ಲ ತಗೊಂಡ್ರು. ಇನ್ವೆಸ್ಟಿಗೇಷನ್ ಈಸ್ ಆನ್ ಅಂಡರ್ ಪ್ರಾಸೆಸ್. ಅಂದರೆ 5-6 ದಿವಸ ಆಂಟಿಸಿಪೇಟರಿ ಬೇಲ್ ಅವರು ತಗೊಳ್ಳೋ 5-6 ದಿವಸದ ಪೀರಿಯಡ್ ಏನಿತ್ತಾರಲ್ಲ ಅದರಲ್ಲಿ ಕಾಂಪ್ರಮೈಸಿಗೆ ಬರ್ತಾರೆ, ಕಾಂಪ್ರಮೈಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ಬಿಟ್ಟು ಅದಾದ ಮೇಲಿಂದ ಆಂಟಿಸಿಪೇಟರಿ ಬೇಲ್ ತಗೊಂಡ ಮೇಲಿಂದ ಅವರು ಉಲ್ಟಾ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅದು ಆದ ಮೇಲಿಂದ ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಮಠದಲ್ಲಿ ಮಾತಾಡಿಬಿಟ್ಟು ಮಠದಲ್ಲಿ ಸ್ವಾಮೀಜಿಯವರ ಮ್ಯಾನೇಜರು ಅವರ ವಕೀಲರು ಅದು ಆದಮೇಲೆ ಅವರು ಸೇರಿಬಿಟ್ಟು ಹುಡುಗಿಗೆ ಕೊಟ್ಟ ಜ್ಯುವೆಲ್ಸು ಎಲ್ಲ ತಂದುಬಿಟ್ಟು ಇವರು ಯಾಕೆ ಜ್ಯುವೆಲ್ಸ್ ಬೇಕು, ನೀವು ಪ್ಲಡ್ಜ್ ಮಾಡೋದಕ್ಕೆ ಮಾರೋದಕ್ಕೆ ಅಂತ ಅಂದ್ಬಿಟ್ಟು ಬರ್ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಓಕೆ, ವರ್ಷಿತಾ, ಕೇಸ್ನ ಪರ್ಸ್ಯೂ ಮಾಡಬಾರ್ದು ಅಂತ ನಿಮ್ಮ ಮೇಲೆ ಏನಾದ್ರು ಒತ್ತಡ ತರುವಂಥ ಪ್ರಯತ್ನಗಳು ನಡೀತಿದೆಯಾ ಏನು ಅಂತ? ಮುಂಚೆಯಿಂದ ತುಂಬ ನಡೀತು. ಮಧ್ಯದಲ್ಲಿ 22 ಜಾನ್ವರಿ ನಮ್ಮ ಮನೆಗೆ ಬಂದು ಗಲಾಟೆ ಮಾಡಿ ಹೊಡೆದು ಹೋದರು ನನ್ನ ಅಪ್ಪ ಅಮ್ಮನ್ನೆಲ್ಲ. ಇದು ಕಂಪ್ಲೇಂಟ್ ಕೊಡಬಾರ್ದು, ಮೀಡಿಯಾಗೆ ಹೋಗಬಾರ್ದು ಅಂತ. ಬಟ್ ನಾವು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಹೋಗ್ತೀರಿ ಅನ್ನೋ ಭಯ ಕೂಡ ಇತ್ತು ಅವ್ರಿಗೆ? ಇತ್ತು, ಬಿಕಾಸ್ ಸ್ವಾಮೀಜಿ ಅಂದರೆ ಹೆಸರಲ್ಲ ಅದಕ್ಕೆ. ಅದಾದಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಆ ಕಡೆಯಿಂದ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಮಠದ ಕಡೆಯಿಂದ. ನಾವು ಕಾಂಪ್ರಮೈಸ್ ಮಾಡಿಸ್ಬಿಡ್ತೀವಿ, ಇಲ್ಲ ಬೇಡ, ಇಷ್ಟೊಂದೆಲ್ಲ ದೊಡ್ಡದು ಬೇಡ ಅಂತ ಕಾಂಪ್ರಮೈಸ್ ಮಾಡೋಕ್ಕೆ. ನಾವು ಸ್ವಾಮೀಜಿ ಹತ್ರನೂ ಹೋಗಿದ್ವಿ. ಅವರು ಇಲ್ಲಿ ಒಂದು ಮಾಡೋದಾದರೆ ಮಾಡ್ತೀವಿ, ಕಿತ್ತಾಕೋದಾದ್ರೆ ನಾವು ಮಾಡಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನನಗೂ ಫ್ಯಾಮಿಲಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಹೇಳಾದ್ಮೇಲೆ ಮತ್ತೆ ಇಂಟರ್ವೆನ್ಷನ್ ಇದ್ದೇ ಇತ್ತು ಅವ್ರದ್ದು. ಮಠದ ಕಡೆಯಿಂದ ಫೋನ್ ಮಾಡಿಸೋದು, ಸರಿ ಆಯಿತು, ಹಿಂಗೆ ಒಪ್ಕೊಳ್ಳೋಣ, ಹಂಗೆ ಒಪ್ಕೊಳ್ಳೋಣ, ಅವಳ್ದು ಏನು ಬಟ್ಟೆ ಇದೆ ಒಡವೆ ಇದೆ ಕೊಟ್ಬಿಡ್ತೀವಿ, ಜೊತೆಗೆ 2 lakhs ಕ್ಯಾಶ್. ನಮ್ಮಪ್ಪ ಖರ್ಚು ಮಾಡಿರೋದು ಅಷ್ಟು ಇದಕ್ಕೆ. ಐ ವಾಂಟೆಡ್ ಫಾರ್ ಮೈ ಎಜುಕೇಶನ್ ಅಟ್ ಲೀಸ್ಟ್. 15 ಲಕ್ಷ ಮದುವೆಗೆ ಖರ್ಚು ಮಾಡಿದ್ದು, 6 ಲಕ್ಷ ಕ್ಯಾಶ್ ಕೊಟ್ಟಿರೋದು. ಅದಾದಮೇಲೆ ಮಠದಿಂದ ಇಂಟರ್ವೆನ್ಷನ್ ಇಲ್ಲ ಅಂತಾರೆ, ಬಟ್ ಇದ್ದೇ ಇತ್ತು, ಇವತ್ತವರೆಗೂ ಇದೆ. ಮಠದ ಲಾಯರ್ ಫೋನ್ ಮಾಡಿ ಹೇಳ್ತಿದ್ದಾರೆ 5 ಲಕ್ಷ ಕೊಟ್ಟು ಬಿಡ್ತೀವಿ, ಕೈ ತೊಳ್ಕೊಳ್ಳಿ. ವರ್ಷಿತಾ, ಕೊನೆಯ ಪ್ರಶ್ನೆ ನಿಮಗೆ. ದಿಲೀಪ್ ಒಂದು ವೇಳೆ ಆಗಿದ್ದೆಲ್ಲ ಆಗೋಯ್ತು, ಇನ್ಮೇಲೆ ಸರಿಯಾಗಿರೋಣ ಅಂತ ಬಂದಿದ್ದೆ ಆದರೆ ಮತ್ತೆ ಒಪ್ಕೋತೀರಾ? ಇಲ್ಲ. ಯಾಕೆ? ಅಲ್ಲಿ ಅಷ್ಟು ಜನಕ್ಕೆ ಅವ್ರು ಮೊಚ್ಚು ಕೊಡ್ಲಿ ತೊಗೊಂಡು ಹೊಡಿಯೋಕೆ ಬಂದವರು. ನಾನು ಒಬ್ಬಳೇ ಇದ್ದಾಗ ನನ್ನ ಬದುಕಿಸ್ತಾರೆ ಅನ್ನೋದು ನನಗಂತೂ ಗ್ಯಾರಂಟಿ ಇಲ್ಲ. ಪ್ರಾಣ ಭಯ ಇದೆ ಅಂತೀರಿ? ಪ್ರಾಣ ಭಯ ಇದೆ, ಮತ್ತು ಆ ಥರ ಹಂಗೆ ನಾನ್ ಸ್ಟಾಪ್ ಮಾತಾಡೋದು, ಈ ಥರ ಸೈಕಿಕ್ ಕ್ಯಾರೆಕ್ಟರ್ ಇರೋರ ಜೊತೆ ಯಾರೂ ಬದುಕೋಕ್ಕಾಗಲ್ಲ. ಸರ್, ಕೇಸ್ ಏನಾಗ್ಬೋದು ಮುಂದೆ? ಕೇಸು ನಾವು ಡೌರಿ ಕೇಸು ಕೊಟ್ಟಿದ್ದೀವಿ. ಪೊಲೀಸ್ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ. ಅದಾದಮೇಲೆ ಅವರು ಆ್ಯಂಟಿಸಿಪೇಟ್ರಿ ಬೇಲ್ ತಗೊಂಡ ಮೇಲೆ ಸೆಟಲ್ಮೆಂಟಿಗೆ ಬರೆದು ಮಠದಿಂದ ಫೋರ್ಸ್ ಆಗಿ ಹುಡುಗಿ ಕಡೆಗೆ ಫೋರ್ಸ್ ಮಾಡಿದ್ರು. ಹೋಗಿದ್ದಕ್ಕೆ ಅವರು ಒಡವೆಗಳು ವಸ್ತ್ರಗಳು ಕೊಡೋಕ್ಕೆ ನಮಗೆ ಎಕ್ನಾಲಜ್ಮೆಂಟ್ ಬೇಕು ಅಂತ ಹೇಳಿದ್ರು. ಇವರು ಹಾಕಿದ ಅಕ್ನಾಲಜ್ಮೆಂಟು ಯಾಕೆ ಅಂತಂದರೆ ಅವರು ಒಡವೆನ ಇಡೋದಕ್ಕೆ ಮಾರೋದಕ್ಕೆ ಅಂತ ಅವರು ಕಾರಣ ಬರಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ಕಾರಣ ಬರೀಬೇಕು ಅಂತಂದರೆ ನಮ್ಮ ಒಡೆನ ನಾವು ಈಸ್ಕೊಳ್ಳೋದಾಗಲಿ ಈಸ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಬಂದುಬಿಟ್ವಿ. ಕ್ರಿಮಿನಲ್ ಲಾನಲ್ಲಿ ಪಳಗಿರುವಂಥವ್ರು ನೀವು. ಈ ಕೇಸ್ನಲ್ಲಿ ನಿಮ್ಮ ಕ್ಲೈಂಟ್ ಆಗಿ ಅವರಿಗೆ ನ್ಯಾಯ ಕೊಡಿಸ್ತೀನಿ ಅನ್ನೋ ಡೊಮೆಸ್ಟಿಕ್ ವೈಲೆನ್ಸ್ ಫೈಲ್ ಮಾಡಬೇಕು ಅಂತ ಇದ್ದೀವಿ.
ಈ ವೀಕ್ ಅಲ್ಲದಿದ್ರೆ ನೆಕ್ಸ್ಟ್ ವೀಕ್ ಡೊಮೆಸ್ಟಿಕ್ ವೈಲೆನ್ಸ್ ಫೈಲ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಅಡ್ವೊಕೇಟ್ ನೆಹರು ಅವರೇ ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡಿದ್ದಕ್ಕೆ. ವರ್ಷಿತಾ ಸ್ಟುಡಿಯೋಗೆ ಬಂದು ಮಾತಾಡಿದ್ರಿ. ಆದಷ್ಟು ಬೇಗ ನಿಮ್ಮ ಜೀವನ ಮತ್ತೆ ಹಳಿಗೆ ಬರಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಸೊ ವೀಕ್ಷಕರೇ, ಇದಾಗಿತ್ತು ಸ್ವಾಮೀಜಿ ಮನೆಯಲ್ಲೊಬ್ಬ ಸೈತಾನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.